ಬಟ್ ಅವ್ರದ್ದು ಒಂದೇ ಒಂದು ಅಡ್ವಾಂಟೇಜ್ ಏನಂದರೆ ಅವ್ರ ಕ್ಲಾಸಲ್ಲಿ ಕ್ರಿಕೆಟ್ ಆಗಲಿ ಯಾವುದೇ ಗೇಮ್ ಆಡಿಸು ಒಂದು 40 ಟೀಮ್ ಮಾಡ್ಬೋದು ಅಷ್ಟೇ ಹುಡುಗರು. ನಂದು ಕಂಪ್ಯೂಟರ್ ಸೈನ್ಸು. ನಮ್ಮ ಕ್ಲಾಸಲ್ಲಿ 25 ಜನ ಹುಡುಗರು ಹುಡುಗಿರು 25 ಜನ ಹುಡುಗರು 35 ಜನ ಹುಡುಗಿರು 60 ಜನ ಸ್ಟ್ರೆಂತು. ಒಂದು ಕ್ರಿಕೆಟ್ ಟೀಮ್ ಮಾಡಬೇಕಂದ್ರೆ 4 ಜನ ಡಮ್ಮಿ ಪ್ಲೇಯರ್ಸ್ ಹಾಕೊಂಡೇ ಮಾಡಬೇಕು. 25 ಜನದಲ್ಲಿ 11 ಜನ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನಮ್ಗೆ. ಅದ್ರಲ್ಲಿ ನಾನೊಬ್ಬ ಡಮ್ಮಿ ಪ್ಲೇಯರ್. ಮೆಕ್ಯಾನಿಕಲ್ ಅವರು 3 ಟೀಮ್ ರಿಜಿಸ್ಟರ್ ಮಾಡಿದ್ದಾರೆ ಕ್ರಿಕೆಟ್ಗೆ. ಅದೊಂದು ಸ್ಟ್ರಾಂಗೆಸ್ಟ್ ಟೀಮ್ ಇದೆ, ನಮಗೆ ಗೊತ್ತು ಅವರೇ ಗೆಲ್ಲೋದು ಅಂತ ಫಿಕ್ಸು. ಆದರೂ ಅವ್ರ ಮೇಲೆ ನಮಗೆ ಮ್ಯಾಚ್ ಬಿದ್ದಿದೆ. ನಾಯಿ ಹೊಡೆದಂಗೆ ಹೊಡೆದ್ರು, ಲಿಟ್ರಲಿ ನಾಯಿ ಹೊಡೆದಂಗೆ ಹೊಡೆದ್ರು. ನೆಕ್ಸ್ಟ್ ಬ್ಯಾಟಿಂಗ್ ನಮ್ಮದು ಕಳ್ಸೋರ ಮಗ. ಅವ್ರ ಟೀಮಲ್ಲಿ ಒಬ್ಬ ಬೌಲರ್ ಇದ್ದಾನೆ, ಸಣ್ಣಗೆ ಉದ್ದಗೆ ಕರೆಂಟ್ ಕಂಬಿ ಇದ್ದಂಗೆ ಒಂದು ಮಗ. ಮ್ಯಾಗಿ ನೂಡಲ್ಸ್ ನರ್ಸೆಲ್ಲ ಕಾಣಿಸ್ತಾ ಇದೆ. ಆಮೇಲೆ ಅವನು ಎಷ್ಟು ಉದ್ದ ಇದೆ ಅಂದ್ರೆ ಅವನ ಕೈ ಹಿಂಗೆ ಬಾಲ್ ಹಾಕಿದ್ರೆ ಅರ್ಧ ಪಿಕ್ಚರ್ಗೂ ಕೈಯೇ ಬರ್ತಾ ಇದ್ದಾರೆ. ಈ ಶೋಯಬ್ ಅಖ್ತರ್ ಈಗ ಅಲ್ಲಿ ಬೌಂಡ್ರಿಯಿಂದ ಹೊಡ್ಬಂದು ಹಾಕೊಂಡು ಗೊತ್ತಾ, ಇವನು ಅವನಿಗಿಂತ ಹೊಸ್ತು. ಇವನು ಬಸ್ ಹಿಡ್ಕೊಂಡು ಇನ್ನೊಂದು ಏರಿಯಾಗೆ ಹೋಗ್ಬಿಟ್ಟವನೆ. ಹಿಂಗೆ ಪುಟಪುಟಿ ಹಿಂಗೆ ನೋಡಿ ಎಲ್ಲೋ ಅದೇ ಅವನಲ್ಲಿ ಇನ್ನೂ ಬರ್ತಾನೆ 5 ನಿಮಿಷ ಹಂಗೆ ನೋಡ್ತಾ ಇರೋ. ನಮ್ಮ ಟೀಮಲ್ಲಿ ಫಾಸ್ಟ್ ಬೌಲರ್ ಇಲ್ಲ ಅಂದ್ಬಿಟ್ಟು ನಾನು ಸ್ಪಿನ್ ಬೌಲರ್ನ ಮತ್ತೆ ಹಿಂಗೆ ಓಡ್ಕೊಂಬಂದು ಹಾಕೋ ಅವ್ರಿಗೆ. ಮಗ 8 ಜನ ಬ್ಯಾಟ್ಸ್ಮನ್ ಅನ್ಸ್ಕೊಂಡಿರೋ ಮುಂದೆ ಔಟ್ ಆಗ್ಬಿಟ್ಟಿದ್ದಾರೆ. ನಾನು ಡಮ್ಮಿ ಪ್ಲೇಯರ್ ಮಗ. ಇವನು ನಾನು ಅಲ್ಲಿ ಕೂತ್ಕೊಂಡಾಗಲೇ ನೋಡ್ತಾ ಇದ್ದೆ ಮಗ, ಒಂದು ಬಾಲ್ ಹಾಕದ್ ಕಾಣಿಸ್ತಿದೆ, ಅದು ಹೆಂಗೆ ಹೋಯ್ತು ಅಂತ ಗೊತ್ತಾಯ್ತಿಲ್ಲ. ಆಮೇಲೆ ನಮ್ಮ ಕಾಲೇಜಲ್ಲಿ ರೆಡ್ ವಿಕ್ಕಿ ಕಲರ್ ಬಾಲ್, ನಿಮ್ಗೆ ಅರ್ಥ ಆಗ್ತಿದ್ಯಾ? ಅದು ಫ್ಯಾಮಿಲಿ ಪ್ಲಾನಿಂಗ್ ಬಾಲ್. ಅದು ಬಿದ್ದರೆ ಮಗ ಡೌಟೇ ಇಲ್ಲ, ಆಪರೇಷನ್ನೇ ಬೇಡ. ಓಡ್ ಬರೋದು ಸ್ಪೀಡಾಗಿ ಹಾಕ್ಬೇಕಾದ್ರೆ ಸುಮ್ಮನೆ ಹಾಕ್ಬೇಕಾದ್ರೆ ಒಂದು ಸೌಂಡ್ ಬೇರೆ ಅಂತ. ನಾರ್ಮಲ್ ಆಗಿ ಬ್ಯಾಟ್ಸ್ಮನ್ ಹೆಂಗ್ ಮಗ ನಿಂತ್ಕೊತಾನೆ, ನಾನು ಇವ್ನು ಹಾಕೋ ಸ್ಪೀಡ್ ಭಯ ಬಿದ್ದೋಗ್ಬಿಟ್ಟು ನಾನು ಬದುಕಿದ್ರೆ ಯಾವಾಗ ಬೇಕಂದ್ರೆ ಕಪ್ ಗೆಲ್ಬೋದು. ನನ್ ತಮಾಷೆಗಳಿಲ್ಲ, ಒಂದು ಪುಲ್ಟಾಸ್ ಆಗ್ತಾ ಬಂದು ತಿಕ್ಕಿದ ಮೇಲೆ ಬಿದ್ದು 3 ದಿನ ನಂಗೆ ಕಮಾಂಡ್ ಮೇಲೆ ಟೀಲಿ ಆಯ್ತಾ ಇಲ್ಲ. ಅದ್ಯಾರು ಮುಂದೆ ಬಿಟ್ಬಿಟ್ಟಿದ್ದು ಅನ್ಕೋ. ನಮ್ಮಮ್ಮ ಹೇಳ್ಬಿಡಿದೆ, ಅಮ್ಮ ಇನ್ನೇನು ಮದುವೆಗಿದ್ರೆ ಕಾಸು ಮಿಕ್ಕೊಂತು. ಓಕೆ, ಅಂದರೆ ಐ ಟಿ ಕಂಪ್ನಿ, ಅಂದರೆ ಈ ಕಾರ್ಪೊರೇಟ್ ಕಂಪ್ನಿ, ಐ ಟಿ ಅನ್ನೋದಕ್ಕಿಂತ ಈ ಕಾರ್ಪೊರೇಟ್ ಕಂಪ್ನಿಗಳಲ್ಲೆಲ್ಲರೂ ಕೂಡ ಹೆಚ್ಚಿನದಾಗಿ ನಿಮ್ಮ ಶೋಗಳನ್ನು ವೀಕ್ಷಣೆ ಮಾಡೋದು ನೋಡಿದ್ವಿ. ಅಂದರೆ ಯಾವ ಕಾರಣಕ್ಕೆ ಅವರು ಈ ರೀತಿ ಸ್ಟ್ಯಾಂಡಪ್ ಕಾಮಿಡಿಗೆ ಬರ್ತಾರೆ ಅನ್ನೋದು ಸಿನಿಮಾಗೂ ಫ್ರಸ್ಟ್ರೇಷನ್ ತಗೊಳ್ತಿರ್ತೀವಿ. ಈಗ ಅವರಿಗೆ ವಾರ ಪೂರ್ತಿ ಕೆಲಸ ಮಾಡಿ ಆಫೀಸಲ್ಲಿ ವೀಕೆಂಡ್ ಎಲ್ಲಾದರೂ ಹೋದಾಗ ಕಮಿಡಿಯನ್ ಕೂಡ ಅವನ ಥರನೇ ಫ್ರಸ್ಟ್ರೇಷನ್ ಹೇಳ್ಕೊಂಡು ನಗಿಸ್ತಿದ್ದಾನೆ ಅಂತಂದಾಗ ಅವ್ರಿಗೆ ರಿಲೇಟಬಲ್ ಜಾಸ್ತಿ ಆಗುತ್ತೆ. ಅವ್ರ ಲೈಫ್ನೇ ಅವ್ರು ಇನ್ನು ಫನ್ನಿ ವೇ ನೋಡ್ದಂಗೆ ಇರುತ್ತೆ. ಯಾಕಂದರೆ ಅವ್ರದ್ದು ವಾರ ಪೂರ್ತಿ ಏನು ಮಾಡಿರೋ ಆ ಫ್ರಸ್ಟ್ರೇಷನ್ ಇದೆ ಅದನ್ನೇ ನಾವು ಪ್ರೆಸೆಂಟ್ ಮಾಡ್ತೀವಲ್ಲ ಇನ್ನು ಫನ್ನಿ ವೇ. ಸೊ ಅವ್ರಿಗದು ಇದನ್ನ ಹಿಂಗೂ ನೋಡ್ಬೋದಾ ಒಂದು ಪರ್ಸ್ಪೆಕ್ಟಿವ್, ಮಜಾ ಅದು. ಅವರು ವಾರ ಪೂರ್ತಿ ಟ್ರಾಫಿಕ್ನ ಬೈಕೊಂಡಿರ್ತಾರೆ, ವೀಕೆಂಡಿಗೆ ಬಂದರೆ ಟ್ರಾಫಿಕ್ ಮೇಲೆ ಜೋಕ್ಸ್ ಮಾಡ್ತಿದ್ದಾನೆ ಯಾರೋ ಅಂದರೆ ತುಂಬ ರಿಲೇಟಬಲ್. ಅಂದರೆ ಇದುವರೆಗೆ ನೀವು ಎಷ್ಟು ಶೋಗಳನ್ನು ಮಾಡಿದ್ರಿ? ಅಂದರೆ ಎಷ್ಟು, ಈಗ ಹೇಳಿದ್ರಿ ಕೊರೋನಾ ಟೈಮಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿ, ಎಷ್ಟು ಶೋಗಳಾಗಿರ್ಬೋದು? ಒಂದು 300-400 ಶೋಸ್ಗಳಾಗಿದೆಯಾ? ಓಪನ್ ಮೈಕ್ಸ್ ಎಲ್ಲ ಸೇರಿದ್ರೆ ಹತ್ತತ್ರ 300. ಅಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ನಿಮಗೆ ಕರೆಯೋದು ಅಥವಾ ಶೋಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆಯಾ? ಹೇಗೆ ಇದಕ್ಕೆ ಜನ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ? ಈಗ ನಮ್ಮನ್ನ ಬಿಟ್ಟು ಇನ್ನೂ ಜಾಸ್ತಿ ಜನನೂ ಬಂದಿದ್ದಾರೆ. ಅಂದರೆ ಎಲ್ಲ ಕಡೆಯಿಂದನೂ, ಅಂದರೆ ಏನೋ ಬೆಂಗಳೂರು ಸ್ವಲ್ಪ ಜಾಸ್ತಿ ಸ್ಟ್ಯಾಂಡಪ್ ಕ್ಲಬ್ಸ್. ಸೊ ಹಾಗಾಗಿ ಈಗ ಹುಬ್ಳಿಯಿಂದನೂ ಎಷ್ಟೊಂದು ಜನ ಬಂದಿಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಸೊ ಈಗ ಜನನೂ ಜಾಸ್ತಿ ಆಗಿದ್ದಾರೆ, ಶೋಸು ಜಾಸ್ತಿ ಆಗಿದೆ. ಬಟ್ ಅದೇ ಜೊತೆಗೆ ಕರ್ನಾಟಕದಲ್ಲಿ 8 ಸಿಟೀಸಲ್ಲಿ ಟೂರ್ ಕೂಡ ಮಾಡಿದ್ವಿ, ಆಲ್ಮೋಸ್ಟ್ 3-4 ಟೈಮ್ಸ್. ಎಲ್ಲ ಜನ ಅಲ್ಲಿ 100-200 ಆಡಿಯನ್ಸ್ ಎಲ್ಲ ತುಂಬ್ಕೊಂತಿದ್ರು ಪ್ರತಿ ಶೋ. ಬೆಂಗಳೂರು, ದಾವಣಗೆರೆ, ಚಿಕ್ಕಮಗಳೂರು, ಹಾಸನ, ಹುಬ್ಳಿ. ಅಂದರೆ ಎಷ್ಟು ಶೋಗೆ ಎಷ್ಟು ಚಾರ್ಜ್ ಮಾಡಿದಿರಾ ಅಂತ ಕೇಳ್ಬೋದಾ? ಅಂದ್ರೆ ಟಿಕೆಟ್ ಬುಕ್ ಮೈ ಶೋ ಅಲ್ಲಿ ಟಿಕೆಟ್ ಇರುತ್ತೆ 250 ಇಂದ 300 ಅಷ್ಟು ರೇಂಜ್ ಅಲ್ಲಿ ಇರುತ್ತೆ. ಈಗ ನೀವು ಸಪರೇಟ್ ಆಗಿ ಶೋಗಳನ್ನ ಮಾಡ್ತಿದ್ದೀರಾ ಅಂತ ಅಂದ್ರೆ ಅದಕ್ಕೆ ಬೇರೆ ಬೇರೆ ಚಾರ್ಜಸ್ ಇರುತ್ತೆ? ಅದು ಬೇರೆ ಚಾರ್ಜಸ್ ಇರುತ್ತೆ, ಅದು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಅದು ನಮಗೊಂದು ಸ್ವಲ್ಪ ಪಕ್ಕದ ಮನೆ ಅದು ನಮ್ಮ ಆಂಟಿದಿರು ಕೇಳ್ತಾರಲ್ಲ, ಅವ್ರಿಗೆ ಹೆಂಗಂದ್ರೆ ಬಂದಿದ ತಕ್ಷಣ ಮತ್ತೆ ಸಂಬಳ ಎಷ್ಟು ಅಂತಾರೆ. ಇವತ್ತೇ ನೋಡ್ತೀರಾ ನೀವು ಜಾಸ್ತಿ ಒಂದು ಎಗ್ರೇಸ್ ಕುಷ್ಕ.
ಎಗ್ ರೈಸ್ ಕುಷ್ಕ ಅಂದ್ರೆ ಅಂದ್ರೆ ಅವ್ನು ನಂಗೆ ಹೇಳಿ ಎಗ್ ರೈಸ್ ಕುಷ್ಕ ಕೊಡಿಸಿ ಸಾಕು ಬಂದ್ ಮಾಡ್ತೀನಿ ಅಂತ ಅವನು ಸುಮ್ಮನೆ ಹೇಳ್ತೀನಿ. ಆಗ ಓಕೆ, ಈಗ ಸಾಕಷ್ಟು ಜನ ನಿಮ್ಮ ಕಾಮಿಡಿ ಶೋ ನೋಡಿದಾಗ ಒಂದು ಫೀಡ್ಬ್ಯಾಕ್ ಕೊಡ್ತಾರೆ. ಈಗ ಇಷ್ಟ ಆಯಿತು ಅಂತಾರೆ ಅಥವಾ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅಥವಾ ಬೇರೆ ಏನೋ ಹೇಳ್ತಾರೆ. ಏನೋ ಒಂದು ಫೀಡ್ಬ್ಯಾಕ್ ಬಂದಾಗ ನೀವು ಅದನ್ನ ತೊಗೊಂಡು ಚೇಂಜ್ ಮಾಡ್ಕೊಳ್ತೀರಾ ಅಥವಾ ಹೇಗೆ? ಹೌದು, ಅಂದರೆ ನಮ್ಗೆ ಮೆಸೇಜ್ ಹಾಕ್ತಾರೆ ಅವರು, ಇಲ್ಲ ಆ ಶೋ ಅಷ್ಟು ಮಜಾ ಬಂದಿಲ್ಲ ಅಥವಾ ಇವತ್ತು ಸ್ವಲ್ಪ ಹಂಗೆ ಬೇಡವಾಗಿತ್ತು ಆ ಥರ. ಕೆಲವೊಂದು ನಾವು ತೊಗೊತೀವಿ, ಕೆಲವೊಂದು ಏನಾಗುತ್ತೆ ಓಕೆ ಅವ್ರಿಗೆ ಇಷ್ಟ ಆಗಿಲ್ಲ ಬಟ್ ಬೇರೆಯವ್ರು ಮಜಾ ಮಾಡ್ತಿದ್ದಾರೆ ಅಂದಾಗ ಅದನ್ನ ಇಟ್ಕೊಬೇಕಾಗುತ್ತೆ. ಸೊ ಒಂದು ಶೋ ಮಾಡಿದ್ಮೇಲೆ ಒಂದು 10% ಜನಕ್ಕೆ ಇಷ್ಟ ಆಗದಿರೋದು ಅದು ನಾರ್ಮಲಾಗಿ ನಾನು ನೋಡಿರೋ ಪ್ರಕಾರ ನಿಜ. ಯಾಕೆಂದರೆ ಒಂದು ಶೋ ಅಂತ ಬಂದಾಗ ಎಷ್ಟೋ ಜನಕ್ಕೆ ಎಲ್ಲ ಜೋಕ್ಸು ಇಷ್ಟ ಆಗಬೇಕು ಅಂತ ಇಲ್ಲ, ಬಟ್ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದು. ಯಾರು ಮುಖದ ಮೇಲೆ ಬಂದು ಹೇಳಲ್ಲ, ಅದೊಂದು ಒಳ್ಳೆ ವಿಷಯ. ಮುಖದ ಮೇಲೆ ಬಂದು ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹೇಳ್ತಾರೆ ಅಷ್ಟೇ. ಬಟ್ ಅದು ಆಗಿದೆ ನಮಗೆ. ಅಂದರೆ ಈಗ ಗಂಡ ಹೆಂಡತಿ ಬರ್ತಾರೆ, ಗಂಡ ನಮ್ಮ ಶೋ ಇಷ್ಟಪಟ್ಟಿರ್ತಾರೆ, ಹೆಂಡತಿನ ಬಲವಂತವಾಗಿ ಕರ್ಕೊಂಬಂದ್ಬಿಟ್ಟಿರ್ತಾರೆ. ಅದು ಹೇಳಿದ್ದಾರೆ ನನಗೆ. ಅಂದರೆ ಇವ್ರು ಬಂದು ನಮ್ಮ ಗಂಡ ನಿಮ್ಮ ತುಂಬ ದೊಡ್ಡ ಫ್ಯಾನು, ನಂಗೆ ಇಷ್ಟ ಇಲ್ಲ ಅಂದ್ರೂ ನಿಮ್ಮ ಶೋ ಹಾಕಿ ತೋರಿಸ್ತಾರೆ. ಏನು ಹೇಳ್ಬೇಕು ಗೊತ್ತಾಗಲ್ಲ, ಯಾಕೆ ಗುರು ಮಾಡ್ತೀಯ ಅನ್ನೋ ಥರ ಇರುತ್ತೆ ನಮಗೆ. ಸೊ ಅದು ನಡೆಯುತ್ತೆ. ಆದರೆ ಶೋಸಲ್ಲಿ ಯೂಸಲಿ ಏನಿರಲ್ಲ, ಯಾಕಂದರೆ ಆಡಿಯನ್ಸ್ನೆಲ್ಲ ಕತ್ತಲ್ಲಿ ಕೂಡಿಸ್ಬಿಟ್ಟಿರ್ತೀವಿ, ಅವರಿಗೂ ಏನು ಮುಜುಗುರ ಇರಲ್ಲ. ಯಾವ ಥರ ಜೋಕ್ಸ್ ಹಾಕಿದ್ರೆ ಆರಾಮ್ ನಗಾಡ್ಕೊಂಡು ಹೋಗ್ತಾರೆ ಅಷ್ಟೇ ಅವರು. ಯೂಟ್ಯೂಬಲ್ಲಿ ನೋಡಿದಾಗ ಮಾತ್ರ ಇದು ಇಷ್ಟ ಆಗಿಲ್ಲ ಅಂತ ಅನ್ಸೋದು. ಅಂದರೆ ಅಲ್ಲಿ ಮಾತ್ರ ಜಾಸ್ತಿ ಕಮೆಂಟ್ಸ್ಗಳು ಬರುತ್ತೆ. ನೀವಾಗ ಇದು ಹಾಕ್ತಿರಲ್ಲ, ಬರುತ್ತೆ ನೋಡಿ ರೂಪ್ಟರ್ ಹಾಕೊಂಡು ಇವ್ರನ್ನ ಕರೆಸಿದ್ರಿ. ಅಂದರೆ ನಿಮ್ಮ ಡ್ರೀಮ್ ಶೋ ಯಾವುದು ಅಂತ? ಡ್ರೀಮ್ ಶೋ ಅಂದರೆ ಮೊದಲೇ ಆಗಿದ್ದಂತ ಮಾಡ್ಬೇಕಂತ. ನೀವು ಆಗಿದ್ದಂಥದ್ದನ್ನು ಹೇಳ್ಬೋದು, ಮುಂದೆ ಆಗ್ಬೋದಾದಂಥದ್ದನ್ನು ಹೇಳ್ಬೋದು. ಅಂದರೆ ಇವ್ರು ಮಾಡಿದ್ದಾರೆ US ಟೂರ್ ಎಲ್ಲ, ನನಗೆ ಅದು ಜೀವನದಲ್ಲಿ ಮಾಡ್ಬೇಕಂತ ಆಸೆ ಐತೆ ಇವಾಗ ನಾನು. ಬಟ್ ನನಗಿಲ್ಲ, US ಟೂರ್ ಸ್ಟ್ಯಾಂಡಪ್ ಮಾಡಿದ್ವಿ, ಅದು ಚೆನ್ನಾಗಿತ್ತು. ಬಟ್ ನನಗೆ ನನ್ನ ಡ್ರೀಮ್ ಶೋ ಇಲ್ಲೇನೆ. ಅಂದರೆ ಒಂದು ಪರ್ಫೆಕ್ಟ್ ಶೋ ಮಾಡಬೇಕು ಅಂತ ನಂಗೆ ತುಂಬ ಬರಿತಾ ಇದ್ದೀನಿ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಪರ್ಫೆಕ್ಟ್ ಅಂತ ಅಂದರೆ ಒಂದೊಂದ್ಸಲ ಏನಾಗುತ್ತೆ 1 hour ನಾನು ಮಾತಾಡ್ತೀನಿ ಅಂದರೆ ಅದ್ರಲ್ಲಿ ಮಧ್ಯ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಲ್ಯಾಗ್ ಬರುತ್ತೆ, ಒಂದು 5 ನಿಮಿಷ ಎಲ್ಲೋ. ಬಟ್ ನಂಗೆ ಅದು ಏನೂ ಇರಬಾರ್ದು, ಕಂಟಿನ್ಯೂಸ್ 60 ನಿಮಿಷನೂ ಎಲ್ಲ ಮಿನಿಟಲ್ಲೂ ನಗು ಬರಬೇಕು, ಆ ಥರ ಏನೋ ಬರಿತೀನಿ. ಬಟ್ ಡ್ರೀಮ್ ಶೋ ಆಗಿರೋದೂ ಇಲ್ಲ ಬೆಂಗಳೂರಲ್ಲೇ. ಜಸ್ಟ್ ಬಿ ಎಲ್ಲರ್ ಅಂತ ಒಂದು ಕ್ಲಬ್ ಇದೆ, ಮತ್ತು ಈಗ ಹೋದ ವಾರನೂ ಒಂದು ಕಾಮಿಡಿ ಥಿಯೇಟ್ರ್ ಅಂತ ಇಂದ್ರನಗರಲ್ಲಿ ಮಾಡಿದ್ವಿ. ಅದು ಹೆಂಗಿದೆ ಅಂದರೆ ಆ 30 ನಿಮಿಷ ಎನರ್ಜಿ ಬೇರೆ ಲೆವೆಲ್ ಇರುತ್ತೆ ಕ್ರೌಡ್ದು. ಸೊ ಅದು ಆ ಫೀಲೇ ಬೇರೆ, ಪೈಸಾ ವಸೂಲ್ ಶೋ ಅಂತಾರಲ್ಲ ಆ ಟೈಪ್. ನಮಗೂ ಖುಷಿ, ಗುರು ಕಾಸು ಕೊಟ್ಟಿದ್ದಕ್ಕೂ ಮಸ್ತ್ ಆಯ್ತು ಇವತ್ತು ಶೋ ಅಂತ. ಇಲ್ಲಿನ ಆಡಿಯನ್ಸ್ ರೆಸ್ಪಾನ್ಸ್ಗೂ US-ನ ಆಡಿಯನ್ಸ್ ರೆಸ್ಪಾನ್ಸ್ಗೂ ಹೇಗಿತ್ತು? ಅಲ್ಲಿ ಅದೇ ನೀವು ಹೇಳ್ದಂಗೆ ಸ್ವಲ್ಪ ಕಡಿವಾಣ ಹಾಕ್ಬಿಟ್ಟಿದ್ರು. ಆರ್ಥೋಡಾಕ್ಸ್ ಇದು ಆ ಥರ ಮಾತಾಡೋಂಗಿಲ್ಲ, ಬಿಲೋ ದಿ ಬೆಲ್ಟ್ ಮಾತಾಡೋಂಗಿಲ್ಲ. ಇಲ್ಲಿ ನನಗೆ ಬಿಟ್ಟರೆ ರಂಪ ಮಾಡ್ತೀನಿ. ಅಂದರೆ ಸ್ಟೇಜ್ ಮೇಲೆ ನನ್ನ ಫ್ರೀಡಮ್ ಫುಲ್ ಇರುತ್ತೆ. ಮಾತಾಡಿಲ್ಲ ಅಂದ್ರೆ ಆಡಿಯನ್ಸ್ ಬಂದು ಕೇಳ್ತಾರೆ, ಯಾಕೆ ತುಂಬಾ ಕ್ಲೀನ್ ಆಗಿ ಮಾಡ್ತಿದ್ದೀರಾ ನೀವು? ಅಲ್ಲ, ಈಗ ನೋಡ್ತಾ ಇದ್ದ ಹಾಗೇನೆ ನಿರೂಪ ಅವರು ಒಂದು ಸ್ವಲ್ಪ ಜಾಸ್ತಿನೇ ಮಾತಾಡ್ತಿದ್ದಾರೆ. ಸೊ ಅವರು ಚಿಂತೆ ಮಾಡಿಬಿಡ್ತಾರೆ ಬಿಡು ಸ್ಟೇಜ್ನ ಅಂತ ನಾವು ಅನ್ಕೊಳ್ಬೋದು. ಶ್ರವಣ್ ನೋಡ್ತಾ ಇದ್ರೆ ತುಂಬಾ ಸೈಲೆಂಟ್ ಅಂತ ಹೇಳಿ ಕಾಣ್ತಾರೆ, ಬಟ್ ಸ್ಟೇಜ್ ಮೇಲೆ ಆ ರೀತಿ ಪರ್ಫಾರ್ಮ್ ಮಾಡ್ತೀರಾ? ಹೇಗೆ ಎನರ್ಜಿ ಹೇಗೆ? ಇಲ್ಲ, ನಾನು ಚಿಕ್ಕವನಿದ್ದಾಗ ಸ್ವಲ್ಪ ಇಂಟ್ರೋವರ್ಟ್. ನಾನು ಎಲ್ಲ ಜನದ ಜೊತೆ ಮಾತಾಡಲ್ಲ, ಅದನ್ನೆಲ್ಲ ತಗೊಂಡೋಗಿ ಸ್ಟೇಜ್ ಮೇಲೆ ಹಾಕ್ಬಿಡ್ತೀನಿ ಅಷ್ಟೇ. ಇಲ್ಲಿ ಮಾತಾಡಿದ್ ಮತ್ತೆ ಅಲ್ಲಿ ಸ್ಟೇಜ್ ಮೇಲೆ ತಗೊಂಡೋಗಿ ಹಾಕ್ಬೇಡಿ. ಅಲ್ಲ, ನಿಜವಾಗ್ಲೂ ನಾನು ಬಂದಾಗಿಂದ ಸ್ಟಾರ್ಟಿಂಗಿಂದ ತುಂಬಾ ಸೈಲೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ. ಇವರೇನಾ ಅಲ್ಲಿ ಮಾತಾಡಿದ್ದು ಅನ್ನೋ ತರ. ಇಲ್ಲ, ಅವ್ನು ಬಂದಿದ ತಕ್ಷಣ ಹೇಳ್ದ ಸ್ವಲ್ಪ ಕಮ್ಮಿನೇ ಮಾತಾಡ್ತೀನಿ, ಆಮೇಲೆ ಏನೋ ಬಾಯಿ ತಪ್ಪಿ ಅದು ಇದು ಹೇಳ್ಬಿಟ್ಟು ಯಾಕೆ ರುಬ್ಬಿಡ್ತಾರೆ ಜನ. ಅಲ್ಲ, ನ್ಯೂಸ್ ಚಾನಲ್ ಅಂತ ಭಯ ಆಗ್ತಿದ್ಯಾ? ನಿಮ್ಗೇನು ಆಡಿಯನ್ಸ್ ಏನು ಹೊಸಬ್ರಲ್ಲ. ಇದು ಇವಾಗ ನಿಮ್ದು ಆಡಿಯನ್ಸೇ ಬೇರೆ ಇದಾರಲ್ಲ. ಅಂದ್ರೆ ಇದ್ರ ಸೆಟ್ ಆಫ್ ಆಡಿಯನ್ಸೇ ಬೇರೆ ಇದ್ದಾರೆ. ಸೊ ಅವ್ರು ಫಸ್ಟ್ ಟೈಮ್ ನಮ್ಮನ್ನ ನೋಡ್ತಾ ಇರ್ತಾರೆ. ನಾವೇನೋ ಮಾತಾಡ ಆಮೇಲೆ ಕಮೆಂಟ್ ಸೆಕ್ಷನ್ ಹಾಕಿ ರುಬ್ಬಿಟ್ಟು. ಅಲ್ಲ, ನೀವು ಮಾತಾಡ್ಲಿ ಅಂತ ಕರೆಸಿದಾಗ ನೀವು ಇಲ್ಲ ಸೈಲೆಂಟ್ ಆಗಿರ್ತೀನಿ ಅಂದ್ರೆ ಹೇಗೆ ನಮ್ಮ ಆಡಿಯನ್ಸ್ ಸುಮ್ಮನಿರ್ತಾರ? ನಿಮಗೆ ಇಲ್ಲಿ ಬಿಲ್ಡಿಂಗ್ ಆಚೆ ಸೆಕ್ಯೂರಿಟಿ ಸ್ಟ್ರಾಂಗ್ ಆಗಿದೆ, ನಮ್ಮನೆ ಆಚೆ ಯಾರು ಇಲ್ಲ, ಅಲ್ಲಿ ಈಸಿಯಾಗಿ ಸಿಗ್ತೀವಿ. ಎಲ್ಲೋ ಕೊತ್ತಂಬರಿ ಸೊಪ್ಪು ತಗೊಂಬರಕ್ಕೆ ಹಾಕೊಂಡ್ಬಿಟ್ರೆ ಏನ್ ಮಾಡೋದು? ನಮ್ಮ ಬಾಡಿ ನೋಡಿ ಕಿತ್ತಾಡೋ ಥರನೂ ಇಲ್ಲ ನಾವು. ಅಲ್ಲ, ಕೆಲವೊಂದು ಶೋಗಳಲ್ಲಿ ನೋಡ್ತಾ ಇದ್ದೆ, ಹೆಣ್ಮಕ್ಳ ಬಗ್ಗೆ ಚೆನ್ನಾಗಿ ಅಲ್ಲ ಕರೆಕ್ಟಾಗಿ ಮಾತಾಡೋ, ಹೆಣ್ಮಕ್ಳ ಬಗ್ಗೆ ಕರೆಕ್ಟಾಗಿ ಮಾತಾಡೋ ಅಂತ ಹೇಳೆಲ್ಲ ಹೇಳ್ತಾರೆ ಅಂತ. ಜೋಕ್ಸ್ ತರ ತಗೋಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಅಂದ್ರೆ ಅದೇ ಅವ್ರು ಅದು ಹೇಳ್ತಾರೆ, ಹೆಣ್ಮಕ್ಳ ಬಗ್ಗೆ ಮರ್ಯಾದೆ ಕೊಟ್ಟು ಮಾತಾಡೋ ಡಾಟ್ ಹಾಕ್ಬಿಟ್ಟು ಅಲ್ಲೊಂದು ಸ್ವಲ್ಪ ನಮ್ಮ ಪೂರ್ವಜರಿಗೆ ಬೈದಿದ್ದು ಇದೆ. ಇಲ್ಲೆಲ್ಲ ಮರ್ಯಾದೆ ಕೊಡು ಅಂತ ಅದು ಹೇಳಕ್ಕಾಗಲ್ಲ ಅಷ್ಟೇ. ಕ್ಯಾಮ್ರಾ ಜೋಕ್ ಅಂತ ತಗೋಬೇಕಷ್ಟೇ. ಈಗ ನಮ್ಮಪ್ಪ ನನಗೆ ನಾಯಿ ಹೊಡೆದಂಗೆ ಹೊಡಿತಾರೆ ಅಂತ ನಿಜ ದಿನ ಹೊಡಿತಿಲ್ಲ ನಮ್ಮಪ್ಪ, ಜೋಕಿಗೆ ಅಷ್ಟೇ. ಅದೇ ಥರ ನಾನು ಏನು ಹೇಳಿದ್ರೆ ಅದು ಫಿಕ್ಷನಲೈಸ್ ಮಾಡಿರ್ತೀವಲ್ವ, ಅದನ್ನೇ ನಾನು ಆಲೋಚನೆ ಮಾಡ್ತಿಲ್ಲ. ಅದನ್ನು ಮರ್ಯಾದೆ ಕೊಡದೆ ಮಾತಾಡಲ್ಲ. ಅದನ್ನ
ಅದೇ ಮೊಸರಲ್ಲೂ ಕಲ್ಲು ಹುಡುಕ್ಬೋದು ಅನ್ನೋ ಥರ ಹುಡುಕಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಗುರು, ಇಟ್ಕೋ ಏನು ಮಾಡೋಕ್ಕೆ ರಿಪ್ಲೈ ಮಾಡೋಕ್ಕೆ ಹೋಗಲ್ಲ ನಾವು, ಸುಮ್ಮನೆ ಯಾಕೆ ಜಗಳ ಬೆಳೆಸೋದು ಅಂತ ಬೈತಾರೋ ಬೈಕೋ ಹೋಗು, ತಮಗೆ ತೊಂದರೆ ಇಲ್ಲ. ನಮ್ಮ ಇಷ್ಟ, ಯಾರು ಇಷ್ಟಪಡ್ತಾರೋ, ಅಕಸ್ಮಾತ್ ನಾವು ನಿಜವಾಗ್ಲೂ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಯಾರಾದರೂ ಒಬ್ರು ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತಲ್ವಾ, ಅಂದರೆ ಅಷ್ಟು ನಮಗೆ ಥಿಂಕ್ ಮಾಡೋ ಕೆಪಾಸಿಟಿ ಇದೆ, ಹೌದು ಇದು ತಪ್ಪು ಅಂತ. ಅದೇ ಈ ಸ್ಟ್ಯಾಂಡಪ್ ಕಾಮಿಡಿ ಅನ್ನೋದು ಕನ್ನಡದಲ್ಲೇ ಇರೋದಾ ಅಥವಾ ಬೇರೆ ಭಾಷೆಯಿಂದ ಬಂದಿದ್ದ ಅಥವಾ ಔಟ್ ಆಫ್ ದ ಬಾಕ್ಸ್ ಅನ್ನೋ ಥರ ಏನೋ ವಿದೇಶದ ಮೆಟೀರಿಯಲ್ ಹೇಗೆ ಅಂತ? ಮೋಸ್ಟ್ಲಿ ಯು ಎಸ್ ನಮಗೆ ಎಕ್ಸಾಕ್ಟ್ ಆಗಿ ಹಿಸ್ಟ್ರಿ ಗೊತ್ತಿಲ್ಲ, ಬಟ್ ಯು ಎಸ್ ಅಲ್ಲಿ ಅಂದ್ರೆ ಬ್ಲೂ ಕಾಲರ್ ವರ್ಕರ್ಸಿಗಂತ ಸ್ಟಾರ್ಟ್ ಆಗಿದ್ದು, ಅದಕ್ಕೆ ತುಂಬಾ ಮಿನಿಮಲಿಸ್ಟಿಕ್ ಇದ್ದು, ಬರೀ ಒಂದು ಮೈಕ್ ಇದ್ರೆ ಯಾರಾದ್ರೂ ಮಾಡ್ಬೋದು, ನಿನಗೆ ಟ್ರೈನಿಂಗ್ ಬೇಕಿಲ್ಲ, ಸಿಂಗಿಂಗ್ ಡ್ಯಾನ್ಸಿಂಗ್ ತರ, ಇದು ತುಂಬಾ ಸಿಂಪಲ್ ಆರ್ಟ್ ಫಾರ್ಮ್. ಅವಾಗ ಎಲ್ಲ ಇಂಡಸ್ಟ್ರಿಗೆ ಹೋಗ್ತಿದ್ದ ವರ್ಕರ್ಸ್ ಅವರು ಇವರು ಎಲ್ಲ ಸೇರ್ಕೊಂಡು ಒಂದು ಕಡೆ ಈವ್ನಿಂಗ್ ಆಫೀಸ್ ಎಲ್ಲ ಮುಗಿಸ್ಕೊಂಬಂದ್ಮೇಲೆ ಒಂದು ಕಡೆ ಸೇರ್ಕೊಂಡು ಸುಮ್ಮನೆ ಯಾರೋ ಒಬ್ರು ಜೋಕ್ಸ್ ಹೇಳ್ತಿದ್ರು, ಹಂಗೆ ಸ್ಟಾರ್ಟ್ ಆಗಿ. ಅದಕ್ಕೆ ಇದರಲ್ಲಿ ನೀನು ಎಷ್ಟು ಬಿಲೋ ದ ಬೆಲ್ಟ್ ಹೋಗ್ತಿ, ಯಾವ ಥರ ಜೋಕ್ ಮಾಡ್ತಿ, ಡಾರ್ಕ್ ಕಾಮಿಡಿ ಮಾಡ್ತಿ, ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಕಾಮಿಡಿಯನ್ ಸ್ಟ್ಯಾಂಡಪ್ಪಲ್ಲಿ ಏನಾದರೂ ಮಾಡ್ಬೋದು ನೀನು ಅನ್ನೋ ಥರ ಎಲ್ಲರೂ ನಗ್ತಿದ್ರು ಆಟ. ಓಕೆ, ನೀವು ಹೀಗೆ ಕಾಮಿಡಿ ಮಾಡ್ತಾ ಇರೋದನ್ನ ಕೆಲವೊಂದು ಸರಿ ಕಮೆಂಟ್ ಹಾಕಿದಾಗ ಇಗ್ನೋರ್ ಮಾಡ್ತೀನಿ ಅಂತ ಹೇಳಿದ್ರಿ, ಬಟ್ ಫ್ಯಾಮಿಲಿ ಹೇಗೆ? ಫ್ಯಾಮಿಲಿ ಏನು ಹೇಳ್ತಾರೆ ಇದ್ರ ಬಗ್ಗೆ? ಇರೋದು ವಿರೋಧ ಮಾಡಿದ್ರಾ? ಅಂದರೆ ಅವರು ಮೊದಲು ಸ್ಟ್ಯಾಂಡಪ್ ಮಾಡ್ತೀನಿ ಅಂದಾಗ ಏನೂ ಹೇಳಿಲ್ಲ, ಆದರೆ ಯಾವಾಗ ಎಲ್ಲ ಕಮೆಂಟ್ಸ್ ನೋಡೋಕೆ ಸ್ಟಾರ್ಟ್ ಮಾಡಿದ್ರು ಇದೇನೋ ಸರಿ ಅನಿಸ್ತಿಲ್ಲ. ಬಟ್ ಅವ್ರು ನನ್ನ ಪ್ಯಾಷನ್ ನೋಡಿದ್ರಲ್ಲ, ನಾನು ಹೆಂಗೆ ಪ್ರತಿ ವಾರ ಹೋಗ್ತೀನಿ, ಪರ್ಫಾರ್ಮ್ ಮಾಡ್ತೀನಿ, ಮೆಚ್ಕೊಳ್ಳೋದನ್ನು ನೋಡಿದ್ದಾರೆ. ಎಲ್ಲಾದರೂ ನಮ್ಮ ಕಾಲೇಜಿಗೆ ಅದು ಆ ಕಡೆ ಈ ಕಡೆ ಅಡ್ಡಾಡ್ತಿರ್ಬೇಕಾದ್ರೆ ಯಾರೋ ಹುಡುಗರು ಬಂದು ಈ ಶ್ರವಣ್ ಅಲ್ವಾ ಅಂತ ನಮ್ಮ ಅಪ್ಪ ಮುಂದೆನೇ ಒಂದು 2 ಸೆಲ್ಫಿ ಎಲ್ಲ ತಗೊಂಡ್ಬಿಟ್ರು. ಅವಾಗಿಂದ ಓಕೆ ಏನೋ ಮಾಡ್ತಿದ್ದಾನೆ, ಕೆಟ್ಟದೆ ಅಲ್ಲ ಒಳ್ಳೇದು ನಡೀತಿದೆ ಏನೋ ಅನ್ನೋ ಥರ.